ಬೇಜಾರಾಗ್ಬೇಡಿ. ಅಮ್ಮ, ಇವತ್ತಿನವರೆಗೂ ಆ ಬನಶಂಕರ ಮನೆ ನಡ್ಸ್ಕೊಂಡ್ ಬಂದಿರೋದು. ಇನ್ ಮುಂದೆನೂ ಅವಳೆ ನೋಡ್ಕೊಳ್ತಾಳೆ. ನೀವೇನು ಯೋಚನೆ ಮಾಡಬೇಡಿ. ಇವತ್ತು ಭಕ್ತಿ ಮಾಡ್ತಿರೋ ವ್ರತದ್ದು ಕೊನೆ ದಿನ. ಭಕ್ತಿ, ಸ್ವರ್ಗೋಗಿದ್ಯಲ್ಲಮ್ಮ? ಇಲ್ಲ ಅಮ್ಮವ್ರೆ, ಆರಾಮಾಗೇ ಇದ್ದೀನಿ. ನೀವೇನು ಯೋಚನೆ ಮಾಡಬೇಡಿ. ಅಗಸ್ತ್ಯನ ಹುಡುಕ್ತಾ ಇದೀಯಾ? ಯಾಕೆ? ಅವನಿಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ ಅಂತ ನಿನಗೆ ಗೊತ್ತು ತಾನೆ? ಇದು ನಂಬಿಕೆ ಪ್ರಶ್ನೆ ಅಲ್ಲ. ಅವನ್ ಒಳಗಡೆ ಬರ್ಬೋದಾಗಿತ್ತಲ್ವಾ? ನಾ ಹೇಳ್ದೆ, ಆದ್ರೆ ನನಗ್ ಬರೋದಕ್ಕೆ ಇಷ್ಟ ಇಲ್ಲ, ನನಗ್ ಬಲವಂತ ಮಾಡಬೇಡಿ ಅಂತ ಹೇಳಿ ಅಲ್ಲೇ ನಿಂತಿದ್ದಾನೆ. ತಾಯಿ, ಯಾರಾದ್ರೂ ಶುದ್ಧ ಮನಸ್ಸಿನ ಮುತ್ತೈದೆಯರು ಬಂದು ನಿಮ್ಮ ಸೊಸೆ ತಾಳಿಗೆ ಅರಿಶಿನ ಕುಂಕುಮ ಹಚ್ಚಿದ್ರೆ ಮುಂದಿನ ವ್ರತನ ಮುಂದುವರಿಸಬಹುದು. ಆಯ್ತು ಅರ್ಚಕರೇ. ದಮಯಂತಿ, ಅಯ್ಯೋ, ಏನಾಯ್ತು? ದಮಯಂತಿ, ಏನಾಯ್ತು? ತಲೆ ಸುತ್ತ. ಅಯ್ಯೋ ಅಯ್ಯೋ, ನೀವು ಬನ್ನಿ, ಇಲ್ಲಿ ಕುತ್ಕೊಳ್ಳಿ, ರೆಸ್ಟ್ ಮಾಡಿ. ದಮಯಂತಿ, ಪರವಾಗಿಲ್ಲ, ಸ್ವಲ್ಪ ಸುಧಾರಿಸ್ಕೊ. ಆಮೇಲೆ ಬೇಕಾದ್ರೆ. ತಾಯಿ, ಅಷ್ಟೊಂದು ಸಮಯ ಇಲ್ಲಮ್ಮ. ಅಮ್ಮ, ಆಗ್ತಾ ಇಲ್ಲ. ನೀರು. 1 ನಿಮಿಷ ತಗೊಳ್ಳಿ. ಆಂಟಿ, ಈಗೇನ್ ಮಾಡೋದು? ಬೇರೆ ಯಾವ ಮುತ್ತೈದೆಯರು ಇಲ್ಲ ಇಲ್ಲಿ. ಸ್ವಲ್ಪ ಹೊತ್ತು ಕಾಯೋಣ. ಮುತ್ತೈದೆಯರು ಯಾರಾದ್ರೂ ಬಂದೇ ಬರ್ತಾರೆ. ಇಲ್ಲ ಅಮ್ಮ, ಸಮಯ ಮೀರ್ತಿದೆ. ಅರ್ಚಕರೇ, ಮುಂದಿನ ವ್ರತ ಮಾಡ್ಬಿಟ್ಟು ಆಮೇಲೆ ಇದನ್ ಮಾಡ್ಬೋದಾ? ಸಾಧ್ಯವೇ ಇಲ್ಲಮ್ಮ. ಮುತ್ತೈದೆ ಬಂದು ತಾಳಿ ಪೂಜೆ ಮಾಡಿದ ಮೇಲೇನೆ ಈ ವ್ರತ ಮುಂದುವರೆದಿದೆ ಅಥವಾ ಮುಗಿದಿದೆ ಅಂತ ಗೊತ್ತಾಗೋದು. ಹಾಗಿದ್ರೆ ವ್ರತ ಪೂರ್ಣ ಆಗಲ್ವಾ? ಇಲ್ಲ ಅಮ್ಮ. ಪಾಪ, ವ್ರತ ಕಂಪ್ಲೀಟ್ ಆಗಲ್ಲ ಅನ್ನೋ ಭಯಕ್ಕೆ ಭಕ್ತಿ ಏನು ಮಾತಾಡ್ತಾನೆ ಇಲ್ಲ. ಅರ್ಚಕರೇ, ದೇವಸ್ಥಾನಕ್ಕೂ ಇನ್ನು ಯಾರು ಬರೋ ಹಾಗೆ ಕಾಣಿಸ್ತಾ ಇಲ್ಲ. ಆಂಟಿ, ಏನ್ ಮಾಡೋದು? ಭಕ್ತಿ, ಈಗೇನ್ ಮಾಡ್ತೀಯಾ? ಅಗಸ್ತ್ಯ ಯಾವತ್ತೂ ನಿನ್ನೋನಾಗಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡು, ಆ ದೇವ್ರು ನಿನ್ ಕೈ ಹಿಡಿಲಿಲ್ಲ ಅಲ್ವಾ? ಕೈ ಬಿಟ್ಟಿದ್ರೆ ತಾನೇ ಹಿಡಿಯೋಕೆ.
ಅರ್ಚಕರ ಮಾತನ್ನ ಕೇಳಿಸ್ಕೊಂಡೆ. ಏನಮ್ಮ, ನಾನೇ ಕಾರ್ಯನ ಮಾಡ್ಬೋದಾ? ಭಕ್ತಿ, ನಮಸ್ಕಾರ ಮಾಡ್ಕೊ. ದೀರ್ಘ ಸುಮಂಗಲಿ ಭವ. ಆ ದೇವ್ರು ನಿನ್ನನ್ನ ಪ್ರತಿ ಹೆಜ್ಜೆಯಲ್ಲೂ ಕಾಪಾಡ್ತಾನೆ. ಅಮ್ಮ, ನಿಮಗೆಷ್ಟು ಕೃತಜ್ಞತೆ ಹೇಳಿದ್ರು ಸಾಲಲ್ಲ. ಕಾಪಾಡ್ಬಿಟ್ರಿ ನನ್ನ. ಯಾಕಮ್ಮ ಈ ಕಣ್ಣೀರು? ನೀವು ನನಗೆ ಆಶೀರ್ವಾದ ಮಾಡಿದಾಗ ನನಗೆ ನನ್ನ ಚಕ್ಲಿ ಆಶೀರ್ವಾದ ಮಾಡ್ದಂಗೆ ಆಯ್ತು. ಹೌದು, ಯಾವ ವ್ರತ ಮಾಡಿದ್ದು? ಸಾವಿತ್ರಿ ವ್ರತ. ಸಾವಿತ್ರಿ ವ್ರತ ಅಂತಿದ್ದ ಹಾಗೆ ನೀನ್ ನಿನ್ ಗಂಡನ ಎಷ್ಟು ಪ್ರೀತಿ ಮಾಡ್ತಿದ್ಯಾ ಅಂತ ಗೊತ್ತಾಯ್ತು.